ಹಲೋ ನಮಸ್ಕಾರ, ವೆಲ್ಕಮ್ ಟು ಕ್ರೇವಿಂಗ್ಸ್ ಕಿಚನ್. ಇವತ್ತು ನಾವು ಗ್ರೀನ್ ಚಿಕನ್ ಹೆಂಗ್ ಮಾಡೋದು, ಬರೀ ಕೊತ್ತಂಬರಿ ಚಿಕನ್ ನೋಡಿ. ಕೊತ್ತಂಬರಿ ಒಂದು ಅರ್ಧ ಕಟ್ ತಗೊಂಡಿದ್ದೀನಿ, ಹಸಿಮೆಣಸಿನಕಾಯಿ ತಗೊಂಡಿದ್ದೀನಿ, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಜಿಂಜರ್ ಗಾರ್ಲಿಕ್ ಇಟ್ಟಿದ್ದೀನಿ ರೆಡಿಯಾಗಿ. ಅದು ಗ್ರೈಂಡ್ ಮಾಡ್ಕೋಬೇಕು. ಆಮೇಲೆ ಜೀರಿಗೆ ಒಂದು ಟೀ ಸ್ಪೂನು, ಪಟ್ಟೆ ಲವಂಗ ಒಂದು ಲೀಫು, ಬಿರಿಯಾನಿ ಲೀಫು. ಇದು ಬಂದು ಧನಿಯಾ ಪೌಡರ್, ಲಿಟಲ್ ಬಿಟ್ ಚಿಕನ್ ಪೌಡರ್, ಆಮೇಲೆ ಸಾಲ್ಟ್ ಎಷ್ಟು ಬೇಕು ರುಚಿಗೆ ತಕ್ಕಂಗೆ ಸಾಲ್ಟು, ಇಲ್ಲಿ ಹಲ್ದಿ ಪೌಡರ್, ಆನಿಯನ್ 2 ಆನಿಯನ್ ಕಟ್ ಮಾಡಿ ಇಟ್ಟಿದ್ದೀನಿ, ಅರ್ಧ ಕೆಜಿ ಚಿಕನ್ ಇಟ್ಟಿದ್ದೀನಿ. ಇಷ್ಟರಲ್ಲೇ ಹೆಂಗ್ ಮಾಡಬೇಕು ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ ನೋಡಿ. ಗ್ಯಾಸ್ ಆನ್ ಮಾಡಿದ್ದೀನಿ. ಚಿಕನ್ ಫ್ರೈ ಮಾಡೋದಕ್ಕೆ ಇಟ್ಬಿಟ್ಟು ನಾವು ಗ್ರೈಂಡ್ ಮಾಡ್ಕೊಳ್ಳೋಣ ಜಿಂಜರ್ ಗಾರ್ಲಿಕ್ ಪೇಸ್ಟ್. ನೋಡಿ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮಾಡ್ಕೊಳ್ಳೋಣ. ಎಲ್ಲ ಸೇರಿಸಿ ಒಂದೇ ಸಲ ನಾವು ಗ್ರೈಂಡ್ ಮಾಡ್ಕೋಬಹುದು. ಹಸಿಮೆಣಸಿನ್ಕಾಯಿ, ಜಿಂಜರ್ ಗಾರ್ಲಿಕ್ ಹಾಕಿದ್ದೀನಿ, ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಇದಾದ್ಮೇಲೆ ಲಾಸ್ಟ್ ಅಲ್ಲಿ ಕೊತ್ತಂಬರಿ ಹಾಕೋಣ. ಇದು ಗ್ರೈಂಡ್. ಇವಾಗ ಕ್ಲೋಸ್ ಮಾಡ್ತಾ ಇದ್ದೀನಿ. ಮಾಡ್ಕೊಳ್ಳಿ ನೋಡಿ. ಆಯಿಲ್ ಸ್ವಲ್ಪ ಹಾಕೊಳ್ಳೋಣ, 1-2 ಟೀ ಸ್ಪೂನ್ ಮೇಲೆ ಹಾಕೊಳ್ಳೋಣ. ಆಮೇಲೆ ಜೀರಿಗೆ, ಪಟ್ಟೆ, ಲವಂಗ, 1 ಬಿರಿಯಾನಿ ಲೀಫು ಹಾಕ್ಬಿಡೋಣ. ನೋಡಿ, ಸ್ವಲ್ಪ ಚೆನ್ನಾಗಿ ಬಿಸಿಯಾಗಿದೆ, ಫ್ರೈ ಆಗಿದೆ. ಇದ್ರ ಮೇಲೆ ನಾವು ಆನಿಯನ್ ಹಾಕ್ಕೊಳ್ಳೋಣ. ಕಟ್ ಮಾಡಿಟ್ಟಿದ್ವಲ್ಲ, ಆನಿಯನ್ ಹಾಕ್ತಾ ಇದ್ದೀನಿ. ಇದರಲ್ಲಿ ಟೊಮೆಟೊ ಸೇರಿಸಬಾರ್ದು. ಗೋಲ್ಡನ್ ಬ್ರೌನ್ ಇರಬೇಕು. ಇದು ಬ್ರೌನ್ ಆಗ್ತಾ ಇರಲಿ. ಹಸಿಮೆಣಸಿನಕಾಯಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಹಸಿಮೆಣಸಿನಕಾಯಿ ಗ್ರೈಂಡ್ ಮಾಡಿ ಇಟ್ಟಿದ್ದೀನಿ. ಚಿಕನ್ ಜೊತೆಲಿ ಇದು ಹಾಕ್ಬಿಟ್ಟು ಲಾಸ್ಟ್ ಅಲ್ಲಿ ಕೊತ್ತಂಬರಿ ಆ್ಯಡ್ ಮಾಡ್ಕೊಂಡ್ಬಿಡಿ. ಸಾಲ್ಟ್ ಹಾಕ್ತಾ ಇದ್ದೀನಿ, ಆ್ಯಡ್ ಮಾಡ್ಕೊಳ್ದೆ ರುಚಿಗೆ ತಕ್ಕಂಗೆ ಹಾಕ್ಕೊಳ್ಳಿ. ಅವಾಗ ಏನಾಗುತ್ತೆ ಅಂದ್ರೆ ಬೇಗ ಆನಿಯನ್ ಗೋಲ್ಡನ್ ಬ್ರೌನ್ ಆಗುತ್ತೆ. ಬೇಗ ಬ್ರೌನ್ ಆಗ್ತಾ ಇದೆ. ಬಿಟ್ಕೊಂಡು ಹಲ್ದಿ ಪೌಡರ್ ಸೇರಿಸ್ಕೊಳ್ಳಿ. ಈ ತರ ಬ್ರೌನ್ ಆಗ್ಬಿಡ್ಬೇಕು. ಎಷ್ಟು ಬ್ರೌನ್ ಆದ್ಮೇಲೆ ಆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮಾಡಿದ್ದೀನಲ್ಲ ಹಸಿಮೆಣಸಿನಕಾಯಿ ಜೊತೆಲಿ ಅದು ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡು ಅದು ಚಿಕನ್ ಹಾಕ್ಬಿಡೋಣ. 1 ಟೀ ಸ್ಪೂನ್ ಇಟ್ಟಿದ್ದೀನಲ್ಲ ಧನಿಯಾ ಪೌಡರ್, ಚಿಕನ್ ಮಸಾಲ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಡಿ. ಗ್ರೀನ್ ಚಿಲ್ಲಿ ಪೌಡರ್ ಹಾಕ್ಬಾರ್ದು, ಟೊಮೆಟೊ ಹಾಕ್ಬಾರ್ದು, ಬರೀ ಕೊತ್ತಂಬರಿ ಚಿಕನ್. ಇದರಲ್ಲಿ ಚಿಕನ್ ಹಾಕ್ಬಿಡೋಣ. ಇಟ್ಕೊಂಡಿದ್ದೀನಿ, ರೆಡಿಯಾಗಿ ಇಟ್ಕೊಂಡಿದ್ದೀನಿ. ಇವಾಗ ಚಿಕನ್ ಹಾಕೊಳ್ಳೋಣ. ನೋಡಿ, ಚಿಕನ್ ಹಾಕೊಂಡಿದ್ದೀನಿ. ಕ್ಲೋಸ್ ಮಾಡಿ ಇಟ್ಕೊಬಿಡಿ. ನೋಡಿ, ಬರೀ ಕೊತ್ತಂಬರಿ ಸೊಪ್ಪು ಗ್ರೈಂಡ್ ಮಾಡ್ಕೊಬಿಡೋಣ. ಬರೀ ಕೊತ್ತಂಬರಿ ಸೊಪ್ಪು ಹಾಕಿ ಗ್ರೈಂಡ್ ಮಾಡಿ ಅದ್ರ ಜೊತೆ ಸೇರಿಸ್ಕೊಬೇಕು. ಅದುವರೆಗೂ ಅದು ಫ್ರೈ ಆಗೋಕೆ ಬಿಟ್ಬಿಡ್ಬೇಕು. ನೋಡಿ, ಎಲ್ಲ ರೆಡಿಯಾಗಿದೆ. ಇದರಲ್ಲಿ ಇವಾಗ ಆ್ಯಡ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಸಾಲೆ ಮಿಕ್ಸ್ ಆಗಿದೆ, ಕುಕ್ ಆಗ್ತಾ ಇದೆ. ಅದ್ರ ಜೊತೆ ಇದು ಮಿಕ್ಸ್ ಮಾಡ್ಕೊಳ್ಳೋದು ಚೆನ್ನಾಗಿರುತ್ತೆ. ಒಂಚೂರು ಮಾತ್ರ ನೀರು ಸೇರಿಸ್ಕೊಳ್ಳಿ. ಅದು ಮಿಕ್ಸಿ ತೊಳೆದಿರೋ ನೀರು ಹಾಕಿದ್ರೆ ಸಾಕು. ಅಷ್ಟೇ. ಒಂದು 5 ನಿಮಿಷ ಕ್ಲೋಸ್ ಮಾಡಿ ಇಟ್ಬಿಡೋಣ. ಕುಕ್ ಆಗೋದಕ್ಕೆ ಸ್ವಲ್ಪ ನೀರು ಹಾಕಿದ್ದೀವಿ. ಕುಕ್ ಆದ್ಮೇಲೆ ಸ್ವಲ್ಪ ಡ್ರೈ ಆಗಿಬಿಡುತ್ತೆ. ಇವಾಗ ಕ್ಲೋಸ್ ಮಾಡಿಬಿಡೋಣ. ಒಂದು 15 ನಿಮಿಷ ಕ್ಲೋಸ್ ಮಾಡಿ ಇಟ್ಬಿಡಿ. ಇವಾಗ ಓಪನ್ ಮಾಡೋಣ.
ಕುಕ್ ಆಗಿದೆಯಾ ನೋಡೋಣ. ನೋಡಿ ಚೆನ್ನಾಗಿದೆಯಾ ಗ್ರೇವಿ ರೆಡಿ. ತುಂಬ ಈಸಿಯೆಸ್ಟ್ ಗ್ರೇವಿ, ಬ್ಯಾಚುಲರ್ಸು ಮಾಡ್ಕೋಬೋದು, ಚಪಾತಿ ಜೊತೆ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ರೈಸ್ ಮಿಕ್ಸ್ ಮಾಡ್ಕೋಬೋದು, ಸ್ವಲ್ಪ ಗ್ರೇವಿ ಕಮ್ಮಿ ಇರುತ್ತೆ. ಬನ್ನಿ ಸರ್ವ್ ಮಾಡೋಣ, ಬನ್ನಿ ಟೇಸ್ಟ್ ಮಾಡೋಣ. ಹೆಂಗಿದೆ ಅಂತ ನೋಡ್ಬಿಟ್ಟು ಹೇಳಿ. ರೆಡಿ ಆಗಿದೆ, ಬನ್ನಿ ಟೇಸ್ಟ್ ಮಾಡಿ ಹೆಂಗಿದೆ ಅಂತ ನೋಡಿ. ಟೇಸ್ಟ್ ಮಾಡಿಬಿಟ್ಟು ಹೆಂಗಿದೆ ಅಂತ ನೋಡ್ಬಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೆಂಗಿದೆ ಅಂತ ಕಮೆಂಟ್ ಅಲ್ಲಿ ಹೇಳಿ.